ಮಣಿಪುರಕ್ಕೆ ಹೋಗೋಣ ಈಗ. ಮಣಿಪುರದ ಗಲಭೆಗಳ ವಿಚಾರದ ಬಗ್ಗೆ ನಾವು ಕೇಳಿದ್ದೀವಿ, ಯಾರೂ ಅಟೆಂಡ್ ಮಾಡಲಿಲ್ಲ. ದೇಶದ ಪ್ರಧಾನಮಂತ್ರಿಗಳಂತೂ ಆ ಕಡೆ ಹೆಜ್ಜೆ ಹಾಕ್ತಂಗೂ ಕಾಣಿಸ್ತಾ ಇಲ್ಲ. ಅಲ್ಲಿ ಕುಕಿ ಮತ್ತು ಮೈತೇಯಿ ಸಮುದಾಯದ ನಡುವೆ ದೊಡ್ಡ ಒಂದು ಗಲಾಟೆ ಇತ್ತು. ಆ ಗಲಾಟೆ, ಆ ಬೆಂಕಿ ಇನ್ನೂ ಕೂಡ ಆರಿಲ್ಲ. ಮಹಿಳೆಯರ ಬೆತ್ತಲೆ ಮೆರವಣಿಗೆ ಕೂಡ ಈ ದೇಶದಲ್ಲಿ ನಡೆದುಬಿಡ್ತು. ಇರಲಿ, ಇದೀಗ ST ಪಟ್ಟಿಗೆ ಮೈತೇಯಿ ಸಮುದಾಯ ಸೇರ್ಪಡೆಯ ನಿರ್ದೇಶನ ಇತ್ತಲ್ಲ, ಅದನ್ನು ರದ್ದು ಮಾಡಲಾಗಿದೆ. ST ಶೆಡ್ಯೂಲ್ಡ್ ಟ್ರೈಬ್ ಇರುತ್ತಲ್ಲ, ಆ ಒಂದು ಪಟ್ಟಿಗೆ ಮೈತೇಯಿ ಸಮುದಾಯವನ್ನು ಸೇರಿಸಬೇಕು ಎನ್ನುವ ಡೈರೆಕ್ಷನ್ ಇತ್ತಲ್ಲ, ನಿರ್ದೇಶನ, ಅದನ್ನು ರದ್ದು ಮಾಡಲಾಗಿದೆ. ST ಸೇರ್ಪಡೆ ನಿರ್ದೇಶನ ರದ್ದುಗೊಳಿಸಿದೆ ಮಣಿಪುರ ಹೈಕೋರ್ಟ್. STಗೆ ಸೇರಿಸ್ತೀವಿ ಅಂದ್ರೆ ಇನ್ನೊಂದು ರಾಜಕೀಯ ಆಸಕ್ತಿ, ಕೆಲವರು ಇಚ್ಛಾಶಕ್ತಿ ಅಂತ ಕರ್ಕೊಳ್ತಾರೆ, ಕೆಲವರು ರಾಜಕೀಯ ಲಾಭ ಅಂತ ಕರೀತಾರೆ, ಕೆಲವರು ಆಸಕ್ತಿ ಅಂತ ಕರೀತಾರೆ, ಕೆಲವರು ಗುಂಪುಗಳನ್ನು ಮಾಡೋದು ಅಂತ ಕರೀತಾರೆ, ಕೆಲವರು ರಾಜಕೀಯ ಲಾಭ ಗಿಟ್ಟಿಸ್ಕೊಳ್ಳೋದು ಅಂತ ಕರೀತಾರೆ. ಇದೇನೋ ಒಂದು ಸರ್ಕಾರಗಳು ಈ ಥರದ್ದು ಮಾಡೋಕ್ಕೆ ಹೋದಾಗ ಹೈಕೋರ್ಟ್ ಏನು ಮಾಡಿದೆ, ಅದಕ್ಕೆ ಬ್ರೇಕ್ ಹಾಕಿದೆ. ಈ ಥರ ನೀವು ಸೇರ್ಸೋಕ್ಕೆ ಬರಲ್ಲ, ಇಲ್ಲಿ ಮಾಡೋಕ್ಕೆ ಬಿಡಲ್ಲ ಅಂತ. ಮಣಿಪುರ ಹಿಂಸಾಚಾರಕ್ಕೆ ಕಾರಣವಾಗಿದ್ದು ಮೈತೇಯಿ ಸಮುದಾಯ, ಈ ST ಪಟ್ಟಿ, ಇನ್ನೊಂದು ಮತ್ತೊಂದು ಇಂಥ ವಿಚಾರಗಳು. ಅವ್ರನ್ನ ಯಾಕೆ ಸೇರಿಸ್ತಾ ಇದ್ದೀರಿ, ಅವ್ರನ್ನೆಲ್ಲ ನೀವು ಸೇರಿಸ್ಬಿಟ್ರೆ ನಾವುಗಳೇನು ಮಾಡಬೇಕು, ನಮ್ಗಳಿಗೂ ಕಷ್ಟ ಆಗಿಬಿಡುತ್ತೆ, ಕುಕಿ ನಮಗೆಲ್ಲ ಬಹಳ ಒದ್ದಾಟ ಆಗಿಬಿಡುತ್ತೆ, ಅವರೇ ದೊಡ್ಡ ಮಟ್ಟದಲ್ಲಿ ಎಲ್ಲ ಲಾಭಗಳನ್ನು ಪಡ್ಕೊಂಡ್ಬಿಡ್ತಾರೆ, ನಾವೇನು ಮಾಡೋಣ, ನಾವು ಆಲ್ರೆಡಿ ಕಷ್ಟದಲ್ಲಿದ್ದೀವಿ ಅಂತ ಕುಕಿ ಸಮುದಾಯ ಕೂಡ ಒಂದು ಕಡೆ ಕ್ಲೈಮ್ ಮಾಡ್ಕೊಳ್ಳುತ್ತೆ. ಇರಲಿ, ಸರ್ಕಾರಕ್ಕೆ ಕೊಟ್ಟಿದ್ದಂಥ ನಿರ್ದೇಶನವನ್ನು ಮಣಿಪುರ ಸರ್ಕಾರ ಏನು ನಿರ್ದೇಶನ ಕೊಟ್ಟಿತ್ತಲ್ಲ, ಇದನ್ನು ಮಣಿಪುರ ಹೈಕೋರ್ಟ್ ರದ್ದು ಮಾಡಿದೆ. ST ಸ್ಥಾನಮಾನ ನೀಡುವ ಕುರಿತ ಆ ಪ್ಯಾರಾ ಸುಪ್ರೀಂ ಕೋರ್ಟ್ ನಿಲುವಿಗೆ ವಿರುದ್ಧವಾಗಿದೆ. ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಕೊಡುತ್ತೋ, ಯಾವ ನಿಲುವಿರುತ್ತೋ ಆ ನಿಲುವಿಗೆ ಇವರು ಈ ಥರ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರ ವಿರುದ್ಧವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಮಾರ್ಚ್ 2023 ಆದೇಶದಲ್ಲಿನ ಒಂದು ಪ್ಯಾರಾ ತೆಗೆದು ಹಾಕಬೇಕು ನೀವು ಅಂತ ಆದೇಶವನ್ನು ಮಾಡಲಾಗಿದೆ. 2023ರಂದು ST ಪಟ್ಟಿಗೆ ಸೇರಿಸುವ ಕುರಿತು ನಿರ್ದೇಶನ ಬಂತಲ್ಲ, ಕುಕಿ ಭುಗಿಲೆದ್ದು ಬಿಟ್ರಾಗ, ಇವ್ರನ್ನೆಲ್ಲ STಗೆ ಸೇರಿಸ್ಕೊಂಡ್ಬಿಟ್ಟಾಗ ನಾವು ಆಲ್ರೆಡಿ ಕಷ್ಟದಲ್ಲಿದ್ದೀವಲ್ಲ, ನಮಗೂ ಇವ್ರಿಗೆ ವ್ಯತ್ಯಾಸ ಏನು, ಇವರೆಲ್ಲ ಡಾಮಿನೇಟ್ ಮಾಡಾಕ್ಬಿಡ್ತಾರೆ, ನಮಗೇನು ಇಲ್ದಂಗೆ ಮಾಡಾಕ್ಬಿಡ್ತಾರೆ ಅಂತ ಅವ್ರದ್ದೊಂದು ವಾದ. ಅದೇ ಜಗಳಕ್ಕೂ ಕಾರಣ ಆಯಿತು. ಇದ್ಬದ್ದು ಗನ್ಗಳು ಆಚೆ ಬಂತು, ಪೊಲೀಸ್ ಸ್ಟೇಷನ್ಗೂ ನುಗ್ಗಿದ್ರು, ಅಲ್ಲಿಂದನೂ ಆಚೆ ಬಂದರು, ಇವ್ರು ಅವ್ರನ್ನೂ ಕೊಂದರು, ಅವ್ರು ಇವ್ರನ್ನೂ ಕೊಂದರು, ಪೊಲೀಸರು ಕೊಂದರು, ಎಲ್ಲರೂ ಕೊಂದು ಬಿಸಾಕಿದ್ರು. ಮಹಿಳೆಯರ ಬೆತ್ತಲೆ ಮೆರವಣಿಗೆ ಕೂಡ ಈ ದೇಶದಲ್ಲಿ ನಡೆದು ಹೋಯಿತು. ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ತೀವ್ರ ಸ್ವರೂಪ ಕೂಡ ಪಡ್ಕೊಂಡಿದ್ದಾಗ ಹೈಕೋರ್ಟ್ ಆದೇಶ ಸಂಪೂರ್ಣ ತಪ್ಪು ಅಂಥೇಳಿ ಸುಪ್ರೀಂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಈ ಥರ ಪಟ್ಟಿಗೆ ನೀವು ಸೇರ್ಸಕ್ಕೆ ಬರಲ್ಲ ಅಂತ. ಈಗೇನಾಗಿದೆ, ಮಣಿಪುರದಲ್ಲಿ ST ಪಟ್ಟಿಯಿಂದ ಮೈತೇಯಿ ಅನ್ನುವ ಒಂದು ವಿಚಾರ ಇತ್ತಲ್ಲ, ಅದನ್ನು ಇಂಫಾಲದ ಹೈಕೋರ್ಟ್ ಕೈ ಬಿಟ್ಟಿದೆ. ST ಪಟ್ಟಿಗೆ ಸೇರಿಸಬೇಕು ಅಂತ ಮಾಡಿತ್ತಲ್ಲ, ಈಗ ನಾವು ಸೇರ್ಸಕ್ಕೆ ಬರಲ್ಲ ಅಂತೇಳಿ ಹೈಕೋರ್ಟ್ ಇದೀಗ ಹೇಳಿದೆ. ಕೊನೆಗೂ ನೋಡಿ, ಇಲ್ಲೂ ರಾಜಕಾರಣಿಗಳ ಬಗೆಹರಿಸ್ತಿಲ್ಲ, ಪೊಲೀಸರ ಬಗೆಹರಿಸ್ತಿಲ್ಲ, ಆಡಳಿತಾರೂಢ ಪಕ್ಷ ಬಗೆಹರಿಸ್ತಿಲ್ಲ, ಇಲ್ಲೂ ಕೋರ್ಟೇ ಬರಬೇಕಾಯಿತು. ಎಲೆಕ್ಟ್ರಾಲ್ ಬಾಂಡ್ ಏನರಪ್ಪ, ಅಲ್ಲೂ ಕೋರ್ಟೇ ಬರಬೇಕಾಯಿತು, ಅದನ್ನೇ ಹೇಳಬೇಕಾಯಿತು. ಎಲೆಕ್ಟ್ರಾಲ್ ಬಾಂಡ್ ಅಂದರೂ ಕೋರ್ಟೇ ಹೇಳಬೇಕಾಯಿತು. ವ್ಯಾಕ್ಸಿನ್ ಅದು ಕೋರ್ಟೇ ಹೇಳಬೇಕಾಯಿತು. ಆಕ್ಸಿಜನ್ ಅದು ಕೋರ್ಟೇ ಹೇಳಬೇಕಾಯಿತು. ತಪ್ಪು 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 ಅಂತ ಹೇಳಿ. ಹಾಗಾದರೆ ಮಾಡ್ತಿರೋದೇನು ಇವರು? ಹಾಗಾದರೆ ಕೋರ್ಟೇ ಎಲ್ಲವನ್ನೂ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವ? ಸಾಮಾನ್ಯ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇದ್ದಾವ ಆಡಳಿತಾರೂಢ ಸರ್ಕಾರಗಳು ಅಂತ ಪ್ರಶ್ನೆ ಇದೆ ಇಲ್ಲಿ. ಮೈತೇಯಿ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಪರಿಗಣಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದ ತನ್ನ ಮಾರ್ಚ್ 2023 ಆದೇಶದಲ್ಲಿನ ಒಂದು ಪ್ಯಾರಾ ತೆಗೆದು ಹಾಕಬೇಕು ಅಂತ ಇದೀಗ ಹೈಕೋರ್ಟ್ ಮಣಿಪುರ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ. ಆ ಮೂಲಕವಾಗಿ ಇನ್ನು ಮೇಲೆ ಈ ಆದೇಶ ಬಂದ ಮೇಲೆ ಮಣಿಪುರದಲ್ಲಿ ಶಾಂತಿ ನೆಲೆಸುತ್ತಾ ನೋಡೋಣ.